ತಮಗೆಲ್ಲ ಮಾಹಿತಿ ಇರುವ ಹಾಗೆ ಇತ್ತೀಚೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಶೀದ್ ನಾರಾಯಣಪುರ್ ಅಲಿಯಾಸ್ ಮುತ್ಯ ಅಂತ ಕರೀತಾರೆ. ಇನ್ನೂ ವಯಸ್ಸಾಗಿಲ್ಲ. ಈ ವ್ಯಕ್ತಿ ನಮ್ಮ ಈ ಭಾಗದಲ್ಲಿ ಅಂದರೆ ಸೂಫಿ ಸಂತರು ಶರಣರ ಬೀಡು ಅನ್ನುವಂತಹ ಪ್ರದೇಶದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದರ್ಗಾ ನಿರ್ಮಾಣ ಮಾಡಿಕೊಂಡು ಅಲ್ಲಿಗೆ ಬರುವಂತಹ ಜನರನ್ನ ವಂಚಿಸುವ ಕೃತ್ಯ ಬಯಲಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಮೌಢ್ಯವನ್ನ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗ ಶರಣರು ಆಗಿ ಹೋಗಿರುವಂತಹ ನಾಡು ಅಂತ ಹೆಸರುವಾಸಿಯಾಗಿದೆ. ಇಂಥದ್ರಲ್ಲಿ ನಾನು ಮಕ್ಕಳನ್ನು ಕೊಡ್ತೇನೆ, ಮಕ್ಕಳ ಆಗದೇ ಇದ್ದರೆ ಸರ್ಟಿಫಿಕೇಟ್ ಇದ್ದರೂ ಕೂಡ ನನ್ನ ಔಷಧಿಯಿಂದ ನಾನು ಸಂತಾನ ಭಾಗ್ಯವನ್ನು ಕರುಣಿಸ್ತೇನೆ ಅಂತ ಹೇಳಿ ಔಷಧಿಯನ್ನ ಕೊಡ್ತಾ ಇದ್ದಾರೆ. ಮುಗ್ಧ ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬಂದಂಥವರು ಇವರೇ ಹೇಳಿಸ್ತಾರೆ, ನನಗೆ ಮಕ್ಕಳಾಗಲಿಲ್ಲ, ನಾನು ಆಸ್ಪತ್ರೆಗೆ ತೋರಿಸಿದ್ದೆ, ಇಲ್ಲಿಗೆ ಬಂದೆ, 5 ಅಮಾವಾಸ್ಯೆ ಬಂದ ತಕ್ಷಣನೇ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಇನ್ನೊಬ್ಬ ಬುರ್ಕಾಧಾರಿ ಮಹಿಳೆ, ಅವರು ಬಂದವರೋ ಏನು ಇವರೇ ಕರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, 20 ವರ್ಷ ಆಯಿತು ನನಗೆ ಮಕ್ಕಳಾಗಿರಲಿಲ್ಲ. ರಶೀದ್ ಮುತ್ಯಾನ ಹತ್ರ ಬಂದ ತಕ್ಷಣನೇ ನಾನು ಗರ್ಭಿಣಿಯಾಗಿದ್ದೀನಿ. ಇದು ಎಂಥ ಚಮತ್ಕಾರ ರೀ! 20 ವರ್ಷ ವೈದ್ಯರಿಗೆ ತೋರಿಸಿದರೂ ಕೂಡ ಮಕ್ಕಳಾಗಿರಲಿಲ್ಲ, ನಾನು ಇಲ್ಲಿ ಬಂದ ತಕ್ಷಣನೇ ಮಕ್ಕಳಾಯಿತು. ಅಂದರೆ ವೈದ್ಯಕೀಯ ಲೋಕಕ್ಕೆ ಈ ವ್ಯಕ್ತಿ ಸವಾಲು ಹಾಕ್ತಾ ಇದ್ದಾನೆ. ಮತ್ತೊಂದು ಕಡೆ ಒಂದು 12-13 ವರ್ಷದ ಬಾಲಕಿ ಜೊತೆ ಮಾತಾಡ್ತಾನೆ. ಈ ಇವಳಿಗೆ ಮಾತು ಬರ್ತಿರ್ಲಿಲ್ಲ. ನನ್ನ ಕಡೆ ಬಂದ ತಕ್ಷಣನೇ ಅವ್ವ ಅಂತಾಳೆ, ಅಪ್ಪ ಅಂತಾಳೆ, ಅಣ್ಣ ಅಂತಿದ್ದಾಳೆ. ಎಂಥ ಶಕ್ತಿ ಸರ್ ಇದು! ಮತ್ತೆ ಮುಂದುವರೆದು ಹೇಳ್ತಾನೆ ಆ ವ್ಯಕ್ತಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ಈ ಮುತ್ಯನ ಫೋಟೋ ತೋರಿಸಿದ ತಕ್ಷಣನೇ ಅಳ್ತಾ ಇರುವ ಮಗು ಶಾಂತ ಆಗಿಬಿಡ್ತಂತೆ. ರಶೀದ್ ಮುತ್ಯನ ಫೋಟೋ ನೋಡಪ್ಪ ಆರಾಮಾಗುತ್ತೆ ನೋಡು, ರಶೀದ್ ಮುತ್ಯನ ಫೋಟೋ ನೋಡು ಆರಾಮಾಗುತ್ತೆ ನಿನಗೆ ಅಂತ ತಕ್ಷಣನೇ ಆರಾಮಾಗಿಬಿಡ್ತಂತೆ. ಅದಕ್ಕೆ ಈತ ಹೇಳ್ತಾನೆ ರಶೀದ್ ಮುತ್ಯ, ನೋಡಿ ಅವ್ರಿಗೆ ಹುಟ್ಟಿದ ಮಗುವಿಗೆ ನನ್ನ ಹೆಸರು ಇಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ಜನರನ್ನ ಮರುಳು ಮಾಡುವಂತಹ ಕೃತ್ಯ ಇವತ್ತು ಆ ರಶೀದ್ ಗ್ಯಾಂಗ್ ಮಾಡ್ತಾ ಇದೆ. ಭೂತ ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ಪೆಟ್ರೋಲ್ ವಿತೌಟ್ ಪೆಟ್ರೋಲ್ ಮೋಟರ್ ಬೈಕ್ ಅನ್ನ ಚಲಾಯಿಸ್ತೀನಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ
ಸ್ವಯಂ ಘೋಷಿತ ಸ್ವಾಮಿ, ಸ್ವಯಂ ಘೋಷಿತ ಶ್ರೀಗಳು ಅಂತ ಕರೆಯುವ ಉಸ್ತುವಾರಿ ಮಂತ್ರಿಗಳಿಗೆ ಈ ನಕಲಿ ವೈದ್ಯನ ಬಗ್ಗೆ ಯಾಕೆ ಮಾಹಿತಿ ಇಲ್ಲ? ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನೀವು ಮೌನ ವಹಿಸಿದ್ದೀರಾ? ಮತ್ತು ಈತನ ಎಲ್ಲ ಕಂದಾಚಾರಗಳ ಅಂಧವಿಶ್ವಾಸ ಮೂಡಿಸುವಂತಹ ಡೊಂಬುರಾಟಕ್ಕೆ ಅಲ್ಲಿಯ ನೆಲೋಗಿ PSI ಸಾಥ್ ಎರಡು 2016-17 ಸಿದ್ದರಾಮಯ್ಯನವರು ಮೌಢ್ಯ ನಿಷೇಧ ಕಾಯ್ದೆ ಕಾನೂನು ಜಾರಿ ಮಾಡಿದ್ದಾರೆ. ಹಾಗಾದರೆ ಇದು ಯಾರ ಸಲುವಾಗಿ? ಆ ಕಾಯ್ದೆಯನ್ನು ಬಳಸಿಕೊಂಡು ಅಲ್ಲಿಯ ಇನ್ಸ್ಪೆಕ್ಟರ್ ಯಾಕೆ ಈ ವ್ಯಕ್ತಿ ಮೇಲೆ ಕೇಸ್ ಹಾಕಲಿಲ್ಲ? ಯಾಕೆ ಎಚ್ಚರಿಕೆ ಕೊಡಲಿಲ್ಲ? ವಾಪಸ್ ಈ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡುವಂತಹ ಸರ್ಕಾರಿ ಪ್ರಾಯೋಜಿತ ವೈದ್ಯನನ್ನ ಅಲ್ಲಿ ನೇಮಿಸಿದ್ದಾರೆ. ಹೀಗಿದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳನ್ನ ಬಂದ್ ಮಾಡ್ರಿ. ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆಗೆ ಈ ರಶೀದ್ ಮುತ್ಯಾನಿಗೆ ಒಂದು ಹಾಲ್ ಕೊಟ್ಬಿಡಿ. ಎಲ್ಲ ಸರ್ವರೋಗ ನಿವಾರಣೆ ಮಾಡುವಂತಹ ಧನವಂತರೀತ 2003ರಿಂದ 4-5 ಬಾಗಲಕೋಟೆಯಲ್ಲಿ ಒಬ್ಬ ನಕಲಿ ವೈದ್ಯ ಇದ್ದ, ಅಸ್ಲಾಂ ಬಾಬಾ. ಅವನ ವಿರುದ್ಧ ನಾವು ಹೋರಾಟ ರೂಪಿಸಿದ್ವಿ ಬಜರಂಗ್ ದಳದಿಂದ. 50,000 ಜನ ಸೇರಿ ಆತನ ವಿರುದ್ಧ ಹೋರಾಟ ಮಾಡಿದರೆ ಆ ವ್ಯಕ್ತಿ ನಾಪತ್ತೆ ಆದವನು ಇವತ್ತಿಗೂ ಪತ್ತೆ ಇಲ್ಲ. ಅಲ್ಲಿ CM ಇಬ್ರಾಹಿಂ ಹೋಗಿದ್ರು. ಈ ವ್ಯಕ್ತಿಯು ಕೂಡ CM ಇಬ್ರಾಹಿಂಗೆ ಭೇಟಿಯಾಗಿದ್ದಾರೆ. ಹೇಳಬೇಕು, CM ಇಬ್ರಾಹಿಂ ಅವರು ಬಸವಣ್ಣವರು ವಚನ ಹೇಳ್ತಾರೆ, ಇದು ಶರಣರ ನಾಡಿದೆ, ಕಂದಾಚಾರ ಬಿತ್ಬೇಡಪ್ಪ ನೀನು, ಶರಣ ಪರಂಪರೆಯಲ್ಲಿ ನೀನು ಬದುಕು ಅಂತ ಹೇಳಬೇಕಾಗಿತ್ತು. ಅದು ಯಾವುದೂ ಕೂಡ ಹೇಳದೇನೆ ಮಣಿಕಂಠ್ ರಾಠೋಡ್ ನೊಂದ ಮಹಿಳೆಯ ಪರವಾಗಿ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಮನವಿಯನ್ನ ಕೊಡ್ತಾರೆ, ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ. ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಮೊನ್ನೆ ಅಮಾವಾಸ್ಯೆ ದಿನ ಇವರು ಅದನ್ನ ಪ್ರತಿಭಟಿಸಲಿಕ್ಕೆ ಹೋದರು. ನೋಡಿ ಇವ್ರದ್ದು ಎಂತಹ ಷಡ್ಯಂತ್ರ ಸರ್ಕಾರದ್ದು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಂಥ ವ್ಯಕ್ತಿ ಬರ್ತಾನೆ, ಗಲಾಟೆ ಆಗುತ್ತೆ ಅಂತ ನನ್ನೆದುರು ಹೇಳಿದ್ರು ಪೊಲೀಸರು. ನಾನು ಹೇಳಿದೆ ನೀವು ನಿಷೇಧ ಹಾಕ್ರಿ ಅಂತ. ನಿಷೇಧ ಹಾಕಲಿಲ್ಲ. ಗ್ರಾಮದ ಹೊರವಲಯದಲ್ಲಿ ಆ ವ್ಯಕ್ತಿಯನ್ನ ತಡಿಬಹುದಾಗಿತ್ತು, ಸರ್ಕಾರ ತಡಿಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಮಣಿಕಂಠ್ ರಾಠೋಡ್ ಮತ್ತೆ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದ್ದಾನೆ. ಈ ವ್ಯಕ್ತಿ ನಾರಾಯಣಪುರ ಪ್ರವೇಶ ಮಾಡಿದ್ರೆ ಅಲ್ಲಿ ನಿಶ್ಚಿತ ಗಲಾಟೆ ಆಗುತ್ತೆ. ಆ ಗಲಾಟೆಯನ್ನ ಇವನ್ ತಲೆ ಮೇಲೆ ಹಾಕಬೇಕು ಅಂತ ಹೇಳಿನೇ ಮುಕ್ತವಾಗಿ ಆ ವ್ಯಕ್ತಿಯನ್ನ ಅಪರ ಪ್ರವೇಶಕ್ಕೆ ಬಿಟ್ಟರು ಇಡೀ ಗ್ರಾಮದ ಜನತೆ. ಮಣಿಕಂಠ್ ರಾಠೋಡನ್ ಜೊತೆಗೆ ನಿಂತು ಕಂದಾಚಾರ ಮಾಡುವಂತಹ, ಮೌಢ್ಯ ಬಿತ್ತುವಂತಹ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡಿದರು. ಮಣಿಕಂಠ್ ರಾಠೋಡ್ ಅವರ ತಂಡ ಮತ್ತು ತಹಸೀಲ್ದಾರ್ ಪೊಲೀಸರ ಜೊತೆಗೆ ವಾದ ಮಾಡ್ತಿರ್ಬೇಕಾದ್ರೆ ಆ ರಶೀದ್ ಗ್ಯಾಂಗಿನ ಒಬ್ಬ ವ್ಯಕ್ತಿಗೆ ಯಾರೋ ಹಲ್ಲೆ ಮಾಡಿದ್ದಾರೆ. ಅದನ್ನ ಈ ಮಣಿಕಂಠ್ ರಾಠೋಡ್ ತಲೆಗೆ ಕಟ್ಟಿ ಮಾರಣಾಂತಿಕ ಹಲ್ಲೆ, ಜೀವ ಪ್ರಾಣ ತೆಗೆಯುವಂತಹ ಪ್ರಯತ್ನ ಅಂತ ಹೇಳಿ ಆ ವ್ಯಕ್ತಿ ಮೇಲೆ ಕೇಸ್ ಹಾಕಿ ಇವತ್ತು ಜೈಲಿಗೆ ಕಳಿಸಿದ್ದಾರೆ. ಪ್ರಚೋದನೆ ನೀಡಿದನು. ಎಲ್ಲಿಯೂ ಕೂಡ ಪ್ರಚೋದನೆ ನೀಡಿದ್ದು, ಭಾಷಣ ಮಾಡಿದ್ದು ಉದಾಹರಣೆ ಇಲ್ಲ. ಹೀಗಿದ್ರೂ ಕೂಡ ಹಿಂದುತ್ವವನ್ನ, ಹಿಂದೂ ಮುಖಂಡರನ್ನ ಹಣಿಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರ ಅಣತಿಯಂತೆ ಮಣಿಕಂಠ್ ರಾಠೋಡರವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅವ್ರ ಜೊತೆಗಿದ್ದಂತಹ ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾ ಅಧ್ಯಕ್ಷ ಮಡಿವಾಳ್, ಅಮರಾವತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.